ನೀವೆಲ್ಲ ಇಷ್ಟ ದಿವಸ ತೆರೆಯ ಮೇಲಿನ ಗೋಪಿಕಾಂಬನ್ ನೋಡಿದ್ರಿ, ವೆಂಕಟನಾಥನ್ ತಾಯಿನ. ಅದೇ ನಿಜವಾದ ವೆಂಕಟನಾಥನ ತಾಯಿ ಇವರೇನೆ, ಚಂದ್ರಿಕಾ. ನಿಜವಾದ ಗೋಪಿಕಾಂಬ ಇವರೇನೆ. ಇವರು ಇವತ್ತು ಶ್ರೇಯಸ್ ಜೊತೆ ನಮ್ಮ ಚಲನಚಿತ್ರ ನೋಡಕ್ ಬಂದಿದ್ದು, ಸಂಕೀರ್ತನ ನೋಡಕ್ ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ಅವ್ರ ಅಭಿಪ್ರಾಯ ಕೇಳೋಣ. ಚಂದ್ರಿಕಾ, ನಿಮ್ಗೆ ಈ ಸಿನಿಮಾ ನೋಡಿ ಏನ್ ಅನ್ನಿಸ್ತು? ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿದೆ. ಯಾವ ತರನು ನಾವು ಹೇಳಕ್ಕೆ ಆಗಲ್ಲ, ಅಷ್ಟು ಎರಡು ಕಣ್ಣು ಸಾಲದು. ಕಲಾ ವಿನ್ಯಾಸ ಆಗ್ಲಿ, ಪ್ರತಿಯೊಂದು ದೇವರ ಕೈಂಕರ್ಯಗಳು, ದಾಸರುಗಳದು ತುಂಬಾ ಚೆನ್ನಾಗಿ ತೆಗೆದಿದ್ದೀರಾ. ಬರೋದು ಮತ್ತೆ ಮತ್ತೆ ಬರ್ಬೇಕು ಅನ್ಸತ್ತೆ. ಈಗಿನ ಮುಂದಿನ ಪೀಳಿಗೆಗೆ ದಯವಿಟ್ಟು ಪ್ರತಿಯೊಬ್ರು ಕರ್ಕೊಂಡು ಬಂದು ತೋರಿಸಿ ಮಕ್ಳಿಗೆ ಅಂತ ನಾನು ಇನ್ನ ಕೇಳ್ಕೊತಾ ಇದ್ದೀನಿ. ನೀವು ಇನ್ನೊಂದ್ಸಲ ಬರ್ಬೇಕು, ಎಲ್ಲ ಹೇಳ್ಬೇಕು, ಮತ್ತೆ ಮತ್ತೆ ಬರೋಣ ಅನ್ಸುತ್ತೆ. ಪ್ರತಿಯೊಂದು ಸಂಗೀತ ರಚನೆಗಳು ತುಂಬಾ ಚೆನ್ನಾಗಿದೆ. ಯತಿಗಳು ಮಾಡಿದ್ದು ತುಂಬಾ ಚೆನ್ನಾಗಿದೆ. ಪ್ರವೀಣ್ ಡೀರಾ ಅವರು ಹಾಡಿದ್ದೆಲ್ಲ ಗಾಯಕರು. ತುಂಬಾ ಸಿನಿಮಾಗೂ ಮತ್ತೆ ಮತ್ತೆ ಬರ್ತೀವಿ. ಮತ್ತೆ ಮತ್ತೆ ಇದೇ ತರ ಸಿನಿಮಾಗೆಲ್ಲ ಬರ್ಬೇಕು ಅಂದ್ರೆ ಮುಂದಿನ ಪೀಳಿಗೆಗೆ ಖಂಡಿತ ಕರ್ಕೊಂಡ್ ಬಂದಿ. ಮನೆಯಲ್ಲಿ ಪೋಷಕರು ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ಬೇಕು ಮಕ್ಳುಗಳಿಗೆ. ಬೇರೆ ಚಲನಚಿತ್ರಕ್ಕಿಂತ ಈ ತರ ದಾಸರಾವ ಸಿನಿಮಾನ ನೋಡಿ ಚೆನ್ನಾಗಿರುತ್ತೆ. ನೋಡಿ ಇವರು ಹೆಂಗ್ ಬೆಳೆಸಿದ್ದಾರೆ ಅಂದ್ರೆ ನಮ್ಮ ವೆಂಕಟನಾಥನೇ ಸಾಕ್ಷಿ. ಅಂದ್ರೆ ಚಿಕ್ಕ ಮಕ್ಳಿಂದ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸಿದ್ರೆ ದೊಡ್ಡವರಾದ್ಮೇಲೆ ಅವ್ರಿಗೆ ಆ ಸಂಸ್ಕಾರನೇ ಅವರ ಒಂದು ಮುಖದಲ್ಲೇ ಎದ್ದೆ ಕಾಣುತ್ತೆ. ಆ ಪಾತ್ರೆ ಆಯ್ಕೆ ಆಗ್ಬೇಕಾದ್ರೂ ಅವರಲ್ಲಿ ಆ ಇದಿದೆ, ಆ ವರ್ಚಸ್ಸಿದ್ರೆ ಮಾತ್ರ ಅದು ಆಯ್ಕೆ ಆಗಕ್ ಸಾಧ್ಯ. ಅದಕ್ಕೆ ನಿಮ್ಮ ಪುಟ್ಟ ಮಕ್ಕಳುಗಳಿಗೆ ನೀವುಗಳನ್ನೇ ಒಳ್ಳೆ ಸಂಸ್ಕಾರ ಬೆಳೆಸಿ ಇಂಥ ಒಳ್ಳೆ ಸಿನಿಮಾಗಳನ್ನು ತೋರಿಸಿ, ಆಗ ತಾನಾಗೆ ಮಕ್ಕಳಲ್ಲಿ ತಂದೆ ತಾಯಿ ಸಂಸ್ಕಾರ ಬೆಳೆಸಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ಪ್ರಜೆಗಳನ್ನ, ಸತ್ಪ್ರಜೆಗಳನ್ನ ನಮ್ಮ ದೇಶಕ್ಕೆ ಕೊಡ್ಬೋದು. ಆದ್ರಿಂದ ದಯವಿಟ್ಟು ಎಲ್ಲಾರು ಬಂದು ಸಂಕೀರ್ತನ ನೋಡಿ ಒಳ್ಳೆ ತಾಯಿ ತಂದೆಯರಾಗಿ ನೀವೆಲ್ಲ ಒಳ್ಳೆ ಪೀಳಿಗೆನ ಮುಂದಿನ ನಮ್ಮ ದೇಶಕ್ಕೆ ಕೊಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು.